ಮತ್ತೆ ಸುವರ್ಣ ನ್ಯೂಸ್ಗೆ ಸ್ವಾಗತ. ನಿಗಮ ಮಂಡಳಿ ಸ್ಥಾನಮಾನಕ್ಕಾಗಿ ಕಾಂಗ್ರೆಸ್ನಲ್ಲಿ ಲಾಬಿ ಮುಂದುವರೆದಿದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಸೋತ ಅಭ್ಯರ್ಥಿಗಳನ್ನು ನಿಗಮ ಮಂಡಳಿ ನೇಮಕಾತಿಗೆ ಪರಿಗಣಿಸುವಂತೆ ಕಾಂಗ್ರೆಸ್ ನಾಯಕರ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ರಾತ್ರಿ ಸಭೆ ನಡೆಸಿ ಈ ಕುರಿತು ಸಿಎಂ ಹಾಗೂ ಕೆಪಿಸಿಸಿ ಅಧ್ಯಕ್ಷರನ್ನ ಒತ್ತಾಯಿಸಲು ಮಾಜಿ ಶಾಸಕರು ನಿರ್ಧರಿಸಿದ್ದಾರೆ. ಇದೇ ವೇಳೆ ಸಭೆಯಲ್ಲಿ ಕೆಲ ಹಾಲಿ ಸಚಿವರ ಧೋರಣೆಯ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತವಾಗಿದೆ. ವಸತಿ ಸಚಿವರಾಗಿರುವಂತಹ ಅಂಬರೀಶ್ ಮಂಡ್ಯ ಜಿಲ್ಲೆಯ ಮಾಜಿ ಶಾಸಕರನ್ನ ಕಡೆಗಣಿಸ್ತಾ ಇದ್ದಾರೆ ಅಂತ ಆ ಭಾಗದ ನಾಯಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಎಂದಾಗಿದೆ. ಇನ್ನು ಸಭೆಯ ನಿರ್ಣಯದಂತೆ 50ಕ್ಕೂ ಹೆಚ್ಚು ಮಾಜಿ ಶಾಸಕರ ನಿಯೋಗ ಇವತ್ತು ಸಿಎಂರನ್ನ ಭೇಟಿ ಮಾಡಲು ಆಗಮಿಸಿದ್ದಾರೆ. ಎರಡು 2013ನೇ ಎಲೆಕ್ಷನ್ನಲ್ಲಿ ಡಿಫೀಟ್ ಆದಂಥ ಅಭ್ಯರ್ಥಿಗಳು ಮತ್ತು ಮಾಜಿ ಶಾಸಕರು ಏನಿದ್ದೀವಿ ನಾವು ನಾಳೆ ದಿವಸ ಮುಖ್ಯಮಂತ್ರಿಗಳನ್ನು 11 ಗಂಟೆಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಅವ್ರ ಹತ್ರ ನಮ್ಮ ಕಾನ್ಸ್ಟಿಟ್ಯೂಷನ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಈಗಾಗಲೇ ನಿಗಮ ಮಂಡಳಿಗಳ ಸ್ಥಾನಕ್ಕಾಗಿ ಲಾಬಿ ಆರಂಭವಾಗಿದೆ. ಪ್ರಮುಖವಾಗಿ ಈ ಲಾಬಿಯಲ್ಲಿ ಯಾರೆಲ್ಲ ಕಂಡು ಬರ್ತಾ ಇದ್ದಾರೆ? ಇವತ್ತು ಸಿಎಂನ ಎಷ್ಟೊತ್ತಿಗೆ ಭೇಟಿಯಾಗ್ತಾರೆ ಇವರು? ಭವನ ನಿಗಮ ಮಂಡಳಿಯ ಲಾಬಿ ಮುಂದುವರೆದಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಮಾಜಿ ಶಾಸಕರು ಮತ್ತು ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋಲುಂಡಂತವರು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತಾ ಇದ್ದಾರೆ. ಈ ಒಂದು ಭೇಟಿಗೆ ಪ್ರಮುಖ ಕಾರಣವಾಗಿರುವಂತಹದ್ದು ನಿಗಮ ಮಂಡಳಿಯ ನೇಮಕಾತಿ ಕುರಿತಂತೆ ಎಐಸಿಸಿಯಿಂದ ಕೆಪಿಸಿಸಿಗೆ ಬಂದಿರುವಂತಹ ಮಾರ್ಗಸೂಚಿ ಮತ್ತು ಕೆಲವೇ ದಿನಗಳ ಹಿಂದೆ ಅಂದರೆ 4-5 ದಿನಗಳ ಹಿಂದೆ ನಿಗಮ ಮಂಡಳಿ ನೇಮಕಾತಿ ಚುರುಕು ಪಡಿತಾ ಇರುವಂತಹ ಹಂತದಲ್ಲೇ ಬೆಂಗಳೂರಿನಿಂದ ಕೆಲವು ಕಾಂಗ್ರೆಸ್ನ ಹಿರಿಯ ಶಾಸಕರಿಂದ ಕಾಂಗ್ರೆಸ್ ವರಿಷ್ಠರಿಗೆ ಅಂದರೆ ಹೈಕಮಾಂಡ್ಗೆ ಹೋಗಿರುವಂತಹ ಪತ್ರದ ಹಿನ್ನೆಲೆಯಲ್ಲಿ ಇವತ್ತು ಮಾಜಿ ಶಾಸಕರು ಮತ್ತು ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋತವರು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತಾ ಇದ್ದಾರೆ. ಅಂದರೆ ನಮ್ಮನ್ನ ಕಡೆಗಣಿಸಬೇಡಿ, ನಮ್ಮನ್ನ ಪರಿಗಣಿಸಿ, ಒಂದಷ್ಟು ಸ್ಥಾನಮಾನಗಳನ್ನು ಕೊಟ್ಟು ಸೋತಿರುವಂತಹ ಕಡೆ ಪಕ್ಷವನ್ನ ಬಲಪಡಿಸೋದಕ್ಕೆ ಇನ್ನಷ್ಟು ಅವಕಾಶವನ್ನ ಮಾಡಿಕೊಡಿ ಅನ್ನೋ ಒಂದು ಬೇಡಿಕೆಯನ್ನ ಮುಂದಿಟ್ಟುಕೊಂಡು ಇವತ್ತು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತಾ ಇರುವಂತದ್ದು. ಇದೇ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಕೂಡ ಭೇಟಿ ಮಾಡ್ತಾರೆ. ಏಕಕಾಲದಲ್ಲೇ ಮುಖ್ಯಮಂತ್ರಿಗಳು ಮತ್ತು ಕೆಪಿಸಿಸಿ ಅಧ್ಯಕ್ಷನ ಭೇಟಿ ಮಾಡ್ತಾರೆ. ಇಲ್ಲಿರುವಂತಹ ಇವರ ಪ್ರಮುಖ ಬೇಡಿಕೆ ಅಂದ್ರೆ ಈಗಾಗಲೇ ಒಂದು ಹಂತದಲ್ಲಿ ಶಾಸಕರಾಗಿದ್ದಾರೆ. ನಾವು ಮಾಜಿ ಶಾಸಕರು ಮತ್ತು ಸ್ಪರ್ಧಿಸಿ ಸೋತವರಿಗೆ ನಮ್ಮ ಕ್ಷೇತ್ರಗಳಲ್ಲಿ ಇರುವಂತಹ ಹಿಡಿತವನ್ನ ಕಳೆದುಕೊಳ್ಳುವಂತಹ ಅವಕಾಶ ಆಗಬಾರ್ದು. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇರುವಂತಹ ಹಿನ್ನೆಲೆಯಲ್ಲಿ ನಮಗೆ ಇರುವಂತಹ ಅವಕಾಶವನ್ನು ಕಳ್ಕೊಂಡ್ರೆ ಮತ್ತೆ ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧಿಸೋದಿರುವಂಥದ್ದಿರ್ಬೋದು ಅಥವಾ ಮತಗಳಿಕೆ ಪ್ರಮಾಣವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅನ್ನೋ ಒಂದು ಆತಂಕ ಇರುವಂತಹ ಹಿನ್ನೆಲೆಯಲ್ಲಿ ನಿಗಮ ಮಂಡಳಿಯಲ್ಲಿ ನಮಗೆ ಸ್ಥಾನಮಾನವನ್ನು ಕೊಡಿ. ಅದು ಸಾಧ್ಯವಾಗದೆ ಹೋದರೆ ಕೆಪಿಸಿಸಿಯ ಒಂದು ಆರ್ಗನೈಸೇಷನ್ ಏನಿದೆ ಪದಾಧಿಕಾರಿಗಳ ಪಟ್ಟಿಯನ್ನು ಪುನರ್ರಚಿಸಿ ಆ ಪದಾಧಿಕಾರಿಗಳಲ್ಲಿ ಒಂದೊಂದು ಸ್ಥಾನವನ್ನು ಕೊಟ್ಟು ನಮ್ಮ ಕ್ಷೇತ್ರಗಳಲ್ಲಿ ಒಂದು ಸೇವೆಯನ್ನು ಮಾಡೋದಕ್ಕೆ, ಪಕ್ಷವನ್ನು ಸಂಘಟನೆ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಿ ಅನ್ನೋ ಒಂದು ಬೇಡಿಕೆಯನ್ನು ಇಟ್ಕೊಂಡು ಇವತ್ತು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಮಾಜಿ ಶಾಸಕರಾಗಿರುವಂತಹ BC ಪಾಟೀಲ್, ಸುರೇಶ್ ಗೌಡ, CS ಪುಟ್ಟೇಗೌಡ ಇವರೆಲ್ಲರೂ ಕೂಡ ಇದನ್ನ ಒಂದು ಭೇಟಿಯ ನೇತೃತ್ವವನ್ನು ವಹಿಸಿದ್ದಾರೆ. ಈಗಾಗಲೇ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಸುಮಾರು 45ಕ್ಕೂ ಹೆಚ್ಚು ಮಾಜಿ ಶಾಸಕರು ಮತ್ತು ಮೊದಲ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋತಂತಹ ಕಾಂಗ್ರೆಸ್ ಅಭ್ಯರ್ಥಿಗಳು ಎಲ್ಲರೂ ಕೂಡ ಬಂದಿದ್ದಾರೆ. ಸುಮಾರು 90ರಷ್ಟು ಜನ ಇವತ್ತು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತಾರೆ. ಈಗಾಗಲೇ ಕಳೆದ ಒಂದು ವಿಧಾನಸಭಾ ಚುನಾವಣೆಯಲ್ಲಿ 102 ಜನ ಕಾಂಗ್ರೆಸ್ ಅಭ್ಯರ್ಥಿಗಳು ಸೋತಿದ್ರು. ಈ 102 ಜನರ ಪೈಕಿ ಈಗಾಗಲೇ ಪರಮೇಶ್ವರ್ ವಿಧಾನಸಭಾ ಸದಸ್ಯರಾಗಿದ್ದಾರೆ, ಸಿಎಂ ಇಬ್ರಾಹಿಂ ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿದ್ದಾರೆ, ಇನ್ನೊಬ್ರು ಲೋಕಸಭಾ ಸದಸ್ಯರಾಗಿ ಆಯ್ಕೆ ಆಗಿರುವಂತದ್ದು, ಮತ್ತೊಂದಿಬ್ರು ಪಕ್ಷವನ್ನ ಬಿಟ್ಟು ಹೋಗಿರುವಂತದ್ದು ಇರ್ಬೋದು. ಈ ಎಲ್ಲ ಒಂದು ಪ್ರಕ್ರಿಯೆಗಳ ಹಿನ್ನೆಲೆಯಲ್ಲಿ 102 ಸೋತಂತ ಅಭ್ಯರ್ಥಿಗಳ ಪೈಕಿ ಈ ಸಂಖ್ಯೆ ಸುಮಾರು 90ಕ್ಕೆ ತಲುಪಿದೆ. ಹೀಗಾಗಿ ಸುಮಾರು 90ರಿಂದ 92 ಜನ ಅಭ್ಯರ್ಥಿಗಳು ಇವತ್ತು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತಾರೆ. ಸುಮಾರು 11:15 ಹೊತ್ತಿಗೆ ಇವತ್ತು ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಮುಖ್ಯಮಂತ್ರಿಗಳನ್ನ ಇವರು ಭೇಟಿ ಮಾಡಿ ತಮ್ಮ ಒಂದು ಮನವಿಯನ್ನು ಇಡ್ತಾರೆ. ಯಾವುದೇ ಕಾರಣಕ್ಕೂ ನಮ್ಮನ್ನ ಕಡೆಗಣಿಸಬೇಡಿ, ಪಕ್ಷಕ್ಕೆ ಮತ್ತು ನಮ್ಮ ಕ್ಷೇತ್ರಗಳಿರುವಂತಹ ಹಿಡಿತವನ್ನ ಇನ್ನಷ್ಟು ಕಳೆಗುಂದುವಂತ ಅವಕಾಶ ಆಗಬಾರ್ದು. ಹೀಗಾಗಿ ನಿಗಮ ಮಂಡಳಿಯಲ್ಲಿ ಅಥವಾ ಕೆಪಿಸಿಸಿಯಲ್ಲಿ ಯಾವುದಾದೊಂದು ಸ್ಥಾನಮಾನವನ್ನು ಕೊಟ್ಟು ನಮ್ಮ ವರ್ಚಸ್ಸನ್ನು ಉಳಿಸಿಕೊಳ್ಳುವಂಥದ್ದು, ಅದರ ಜೊತೆಯಲ್ಲಿ ಪಕ್ಷದ ವರ್ಚಸ್ಸನ್ನು ಕೂಡ ಉಳಿಸಿಕೊಳ್ಳುವಂಥದ್ದು, ಈ ಒಂದು ಪ್ರಕ್ರಿಯೆಗೆ ಅವಕಾಶವನ್ನ ಮಾಡಿಕೊಡಿ ಅನ್ನೋ ಒಂದು ಬೇಡಿಕೆಯನ್ನ ಮುಂದಿಟ್ಟುಕೊಂಡು ಇವತ್ತು ಮುಖ್ಯಮಂತ್ರಿಗಳನ್ನ ಕೆಪಿಸಿಸಿ ಅಧ್ಯಕ್ಷರನ್ನ ಭೇಟಿ ಮಾಡ್ತಾ ಇದ್ದಾರೆ. ಭಾವನಾ, ಧನ್ಯವಾದ ಕಿರಣ್ ನಿಮ್ಮೆಲ್ಲ ಮಾಹಿತಿಗೆ.